ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇದು 6ನೇ ತರಗತಿಯಾಗಿದೆ. ಕಳೆದ ವೀಡಿಯೋಸ್ ಯಾರಾದರೂ ನೋಡಿಲ್ಲ ಅಂತಂದರೆ ಆ ವೀಡಿಯೋಸನ್ನು ನೋಡಿ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಬೀಟ್ಸ್ ಟು ನಂಬರ್ಸ್, ಬೀಟ್ಸ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾವು ಇದನ್ನು ನಂಬರ್ಸ್ ರೆಪ್ರೆಸೆಂಟೇಷನಲ್ಲಿ ಬರೀಬೇಕು. ಇಲ್ಲಿ ಎಷ್ಟು ಬೀಟ್ಸ್ ಇದ್ದಾವೆ ಅಂತೇಳಿ ನೀವು ಬರೀತಾ ಹೋಗಬೇಕು. ನೋಡಿ, ಫಸ್ಟ್ ಇದಕ್ಕೆ ಯೂನಿಟ್ ರಾಡ್ ಅಂತ ಹೇಳ್ತೀವಿ, ಸೆಕೆಂಡ್ ರಾಡಿಗೆ ಟೆನ್ಸ್ ರಾಡ್ ಅಂತ ಹೇಳ್ತೀವಿ. ಇಲ್ಲಿ ಯೂನಿಟ್ಸ್ ರಾಡಲ್ಲಿ ಏನಿದೆ, ಟೆನ್ಸ್ ರಾಡಲ್ಲಿ ಏನಿದೆ ನೋಡಿ ಬರೀತಾ ಹೋಗಬೇಕು. ಯೂನಿಟ್ ರಾಡಲ್ಲಿ ಕೆಳಗಡೆಯಿಂದ ಇದ್ದರೆ ಅಂದರೆ ಇಲ್ಲಿಂದ ಇದ್ದರೆ 1 2 3 4 ಅಂತ ಕನ್ಸಿಡರ್ ಮಾಡ್ತೀವಿ. ಅದರ ಮೇಲ್ಗಡೆ ಇದ್ದರೆ ಅದೇ ಡೈರೆಕ್ಟಾಗಿ 5 ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದು 5 ಆಗುತ್ತೆ. ಇಲ್ಲೇನೂ ಇಲ್ಲ, 0. ಹಾಗಾಗಿ ನಾವು ಜಸ್ಟ್ 5 ಅಂತ ಬರೆದ್ರೆ ಆಯಿತು. ಇಲ್ಲಿ ನೋಡಿ, ಇಲ್ಲಿ 2 ಇದೆ ಅಂದರೆ 2 ಬೀಟ್ಸ್ ಇದ್ದಾವೆ. 2 ಬೀಟ್ಸ್ ಇದ್ದರೆ ವ್ಯಾಲ್ಯೂ 2 ಆಯಿತು. ಅದೇ ರೀತಿ 1 ಬೀಟ್ಸ್ ಇದೆ, 1 ಬೀಟ್ಸ್ ಇದೆ ಅಂದರೆ 1 ಆಯಿತು. ಇಲ್ಲಿ ಮೇಲ್ಗಡೆ ಇದೆ 1 ಬೀಟ್, ಕೆಳಗಡೆ ಇಲ್ಲಿ ಆನ್ಸರ್ ಬಾರ್ಕ್ಕಿಂತ ಕೆಳಗಡೆ ಇದ್ದರೆ 1 ಬೀಟಿಗೆ 1 ವ್ಯಾಲ್ಯೂ ಇರುತ್ತೆ. ಅದೇ ಆನ್ಸರ್ ಬಾರ್ ಏನಿದೆ ಅದಕ್ಕಿಂತ ಮೇಲ್ಗಡೆ ಬೀಟ್ಸ್ ಇದೆ, ಅದಕ್ಕೆ ವ್ಯಾಲ್ಯೂ 5 ಇರುತ್ತೆ. ಹಾಗಾಗಿ ಇದ್ರ ವ್ಯಾಲ್ಯೂ 5 ಆಗುತ್ತೆ. ಇದು 1. ಇಲ್ಲಿ 2 ಬೀಟ್ಸ್ ಇದ್ದಾವೆ, ಹಾಗಾಗಿ ವ್ಯಾಲ್ಯೂ 2. ಇಲ್ಲಿ ಮೇಲ್ಗಡೆ 1 ಬೀಟ್ ಇದೆ ಅಂದರೆ ಮೇಲ್ಗಡೆ ಇದಕ್ಕೆ 5 ಆಯಿತು, ಕೆಳಗಡೆ 2 ಇದ್ದಾವೆ, ಟೋಟಲ್ 7 ಆಗುತ್ತೆ. ವ್ಯಾಲ್ಯೂ 7 ಆಯಿತು. ಇಲ್ಲಿ ನೋಡಿ, ಮೇಲ್ಗಡೆ 5 ಇದೆ, ಕೆಳಗಡೆ 3 ಇದೆ. 5 + 3 8 ಆಗುತ್ತೆ, ಹಾಗಾಗಿ 8. ದಿಸ್ ಈಸ್ 3. ಲಾಸ್ಟ್ 1 ಬೀಟ್ ಇದೆ, ಹಾಗಾಗಿ 1 ಅಂತ ಬರೀಬಹುದು. ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಬರೀತಾ ಹೋಗಬೇಕು. ಇಲ್ಲಿ ಅದೇ ರೀತಿ ಕೆಳಗಡೆ ನೋಡಿ, ಇಲ್ಲೂ ಕೂಡ 1 ಬೀಟ್ ಇದೆ, 1 ಬರೀತಾ ಇದ್ದೀನಿ. ಕೆಳಗಡೆ 4 ಬೀಟ್ಸ್ ಇದ್ದಾವೆ, ಹಾಗಾಗಿ 4 ಬರೀತಾ ಇದ್ದೀನಿ. ಇಲ್ಲಿ 2 ಬೀಟ್ಸ್ ಇದೆ, ಹಾಗೆ 2 ಬರೀತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲೂ 2 ಬೀಟ್ಸ್ ಇದೆ, ಆದರೆ ಇಲ್ಲಿ ಆನ್ಸರ್ ಬಾರ್ ಏನಿದೆ ಅದಕ್ಕಿಂತ ಮೇಲ್ಗಡೆ 1 ಬೀಟ್ ಇದೆ, ಕೆಳಗಡೆ 1 ಬೀಟ್ ಇದೆ. ಆನ್ಸರ್ ಬಾರ್ಕ್ಕಿಂತ ಮೇಲ್ಗಡೆ ಇರೋ ಬೀಟಿನ ವ್ಯಾಲ್ಯೂ 5 ಆಗುತ್ತೆ. ಆನ್ಸರ್ ಬಾರ್ಕ್ಕಿಂತ ಕೆಳಗಡೆ ಇರುವ ಬೀಟಿನ ವ್ಯಾಲ್ಯೂ 1 ಆಗುತ್ತೆ. 5 + 1 6 ಆಯಿತು, ಹಾಗಾಗಿ 6 ಬರೀತಾ ಇದ್ದೀನಿ. 5 + 2 7. ಇಲ್ಲಿ ನೋಡಿ, ಇಲ್ಲಿ ಯೂನಿಟ್ ರಾಡಲ್ಲೂ ಏನೂ ಇಲ್ಲ, ಟೆನ್ಸ್ ರಾಡಲ್ಲೂ ಏನೂ ಇಲ್ಲ ಅಂದರೆ ವ್ಯಾಲ್ಯೂ ಏನೂ ಇಲ್ಲ, 0 ಅಂತ ಅರ್ಥ. ಇಲ್ಲಿ 5. ಅದೇ ರೀತಿ 4 ಇದೆ, 4 ಬೀಟ್ಸಿಗೆ 4. ಮೇಲ್ಗಡೆ 1 ಬೀಟ್, ಕೆಳಗಡೆ 2 ಬೀಟ್ಸ್ ಇದ್ದಾವೆ. ಮೇಲ್ಗಡೆ ಬೀಟ್ಸಿನ ವ್ಯಾಲ್ಯೂ 5 ಅಂತ ಹೇಳಿದೆ, ಕೆಳಗಡೆ 1 1. 5 + 1 + 1 7 ಆಗುತ್ತೆ, 7. ಇಲ್ಲಿ 6. ಅದೇ ರೀತಿ ನೋಡಿ, ಇಲ್ಲಿ ಒಂದೊಂದಿತ್ತು, ಆದರೆ ಕೆಳಗಡೆ ಬಂದರೆ ನಾವು ಇಲ್ಲಿ ಯೂನಿಟ್ ರಾಡಲ್ಲೂ ಕೂಡ ಬೀಟ್ಸ್ ಕೊಟ್ಟಿದ್ದಾರೆ, ಟೆನ್ಸ್ ರಾಡಲ್ಲೂ ಕೂಡ ಬೀಟ್ಸ್ ಕೊಟ್ಟಿದ್ದಾರೆ. ನಾವು ಯೂನಿಟ್ ರಾಡಲ್ಲಿ ಟೆನ್ಸ್ ರಾಡಲ್ಲಿ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆ ರಾಡಲ್ಲಿ ಎಷ್ಟು ಬೀಟ್ಸ್ ಇದ್ದಾವೆ ಕೆಳಗಡೆ ಬರೀಬೇಕು, ಪಕ್ಕದ ರಾಡಲ್ಲಿ ಎಷ್ಟು ಬೀಟ್ಸ್ ಇದ್ದಾವೆ ಕೆಳಗಡೆ ಬರೀಬೇಕು ಅಷ್ಟೇ. ಇಲ್ಲಿ ನೋಡಿ, ಈ ಫಸ್ಟ್ ರಾಡ್ ತೊಗೊತಾ ಇದ್ದೀನಿ ನಾನು, ಯೂನಿಟ್ ರಾಡ್ ತೊಗೊತಾ ಇದ್ದೀನಿ. ಈ ರಾಡಲ್ಲಿ ಆನ್ಸರ್ ಬಾರ್ಕ್ಗಿಂತ ಮೇಲ್ಗಡೆ 1 ಇದೆ ಅಂದರೆ 1 ಬೀಟ್ ಇದೆ, ಇದ್ರ ವ್ಯಾಲ್ಯೂ 5 ಆಗುತ್ತೆ. ಇಲ್ಲಿ 5 ಬರೀತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಈ ಟೆನ್ಸ್ ರಾಡಲ್ಲೂ ಕೂಡ 5 ಇದೆ, 5 ಬರೀತಾ ಇದ್ದೀನಿ. ಇದ್ರ ವ್ಯಾಲ್ಯೂ 55 ಆಗುತ್ತೆ. ಅದೇ ರೀತಿ ನೋಡಿ, ಯೂನಿಟ್ ಪ್ಲೇಸಲ್ಲಿ ಅಂದರೆ ಯೂನಿಟ್ ರಾಡಲ್ಲಿ ಮೇಲ್ಗಡೆ 1 ಬೀಟ್, ಆನ್ಸರ್ ಬಾರ್ಕ್ಕಿಂತ ಕೆಳಗಡೆ 1 ಬೀಟ್ ಹೆಚ್ಚಾಗಿದೆ ಅಂತಂದರೆ ಮೇಲ್ಗಡೆದಕ್ಕೆ 5, ಕೆಳಗಡೆ 1 ಇದೆ ಅಂದರೆ 5 + 1 6 ಆಯಿತು. ಇಲ್ಲಿ 2 ಇದೆ, 26 ಆಗುತ್ತೆ. ಅದೇ ರೀತಿ ಇಲ್ಲಿ 9, ಈ ರಾಡಲ್ಲೂ 9 ಇದೆ, ಈ ರಾಡಲ್ಲೂ 9 ಇದೆ, 99 ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಯೂನಿಟ್ ರಾಡಲ್ಲಿ 3 ಬೀಟ್ಸ್ ಇದ್ದಾವೆ, ಟೆನ್ಸ್ ರಾಡಲ್ಲಿ 3 ಬೀಟ್ಸ್ ಇದ್ದಾವೆ, ಟೋಟಲ್ 33 ಅಂತ ಬರೀತಾ ಹೋಗಬಹುದು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ 5 ಇದೆ, ಇಲ್ಲಿ 2 ಇದೆ, 25 ಆಯಿತು. ಇಲ್ಲಿ 1 ಇದೆ, 1 ಇದೆ, 11 ಆಯಿತು. ಇಲ್ಲಿ ಯೂನಿಟ್ ರಾಡಲ್ಲಿ 4 ಬೀಟ್ಸ್ ಇದ್ದಾವೆ, ಟೆನ್ಸ್ ರಾಡಲ್ಲಿ 5 6 7 8 ಇದೆ, 84 ಆಯಿತು. ಅದೇ ರೀತಿ ಇಲ್ಲಿ ನೋಡಿ, 5 6 7 ಇದೆ, ಇಲ್ಲಿ 5 + 1 6 ಇದೆ, 67 ಆಯಿತು. ಇಲ್ಲಿ 2 ಮತ್ತು 2. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್. ಸರ್, ಯೂನಿಟ್ ರಾಡಲ್ಲಿ ಏನೂ ಇಲ್ಲ ಅಂದರೆ 0 ಬರ್ಕೋಬೇಕು. ಟೆನ್ಸ್ ರಾಡಲ್ಲಿ ಆನ್ಸರ್ ಬಾರ್ಗಿಂತ ಮೇಲಿದೆ, ಹಾಗಾಗಿ ಇದ್ರ ವ್ಯಾಲ್ಯೂ 5 ಆಗುತ್ತೆ, ದಟ್ ಈಸ್ 50. ಅದೇ ರೀತಿ ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ 1 ಇದೆ, ಯೂನಿಟ್ ರಾಡಲ್ಲಿ 2 ಇದೆ, ಟೆನ್ಸ್ ರಾಡಲ್ಲಿ 1 ಇದೆ, 12 ಆಗುತ್ತೆ. ಅದೇ ರೀತಿ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಯೂನಿಟ್ ರಾಡಲ್ಲಿ 6 ಇದೆ, ಟೆನ್ಸ್ ರಾಡಲ್ಲೂ ಕೂಡ 6 ಇದೆ, 66 ಆಗುತ್ತೆ. ಯೂನಿಟ್ ರಾಡಲ್ಲಿ ಇಲ್ಲಿ 5 ಇದೆ, 5 ಬರಿತಾ ಇದ್ದೀನಿ. ಟೆನ್ಸ್ ರಾಡಲ್ಲಿ 1 ಇದೆ, 1 ಬರೆದೆ, 15 ಆಗುತ್ತೆ. ಅದೇ ರೀತಿ ಇಲ್ಲಿ 1 ಇದೆ, ಇಲ್ಲಿ 5 ಇದೆ, 51 ಆಗುತ್ತೆ.
ಅದೇ ರೀತಿ ಇಲ್ಲಿ 0 ಇದೆ, ಟೆನ್ಸ್ ರಾಡಲ್ಲಿ 1 ಇದೆ, ದಿಸ್ ಈಸ್ ಈಕ್ವಲ್ ಟು 10. ನೆಕ್ಸ್ಟ್ ಕ್ವಶನ್ 7 ಯೂನಿಟ್ ಪ್ಲೇಸಲ್ಲಿ 7, ಟೆನ್ಸ್ ಪ್ಲೇಸಲ್ಲಿ 337 ಆಯಿತು. ಅದೇ ರೀತಿಯಲ್ಲಿ ನೋಡಿ 5 6 7 ಇದೆ, ಅದು ಯೂನಿಟ್ ರಾಡಲ್ಲಿ 3 ಇದೆ, ಇದು ಕೂಡ 37 ಆಯಿತು. ನೆಕ್ಸ್ಟ್ ಕ್ವಶನ್ ಇಲ್ಲಿ 1 ಇದೆ, ಯೂನಿಟ್ಸ್ ರಾಡಲ್ಲಿ, ಟೆನ್ಸ್ ರಾಡಲ್ಲಿ 2 ಇದೆ, 21 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನಲ್ಲಿ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 9 ಇದೆ, ಟೆನ್ಸ್ ಪ್ಲೇಸಲ್ಲಿ 2 ಇದೆ, 29 ಆಗುತ್ತೆ. ಅದೇ ರೀತಿ ಲಾಸ್ಟ್ ಕ್ವಶನ್ ನೋಡಿ, ಯೂನಿಟ್ ಪ್ಲೇಸಲ್ಲಿ 1 ಇದೆ, ಟೆನ್ಸ್ ಪ್ಲೇಸಲ್ಲಿ 5 ಇದೆ, 51 ಆಗುತ್ತೆ. ಇಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಾನು ಬುಕ್ 1ನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಬುಕ್ 2ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಎಲ್ಲವೂ ಕೂಡ ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್ಸ್ ಆಗಿರ್ತವೆ. ಇಲ್ಲಿ ತೋರಿಸಿದ್ದನ್ನು ಅದೇ ಪೇಜ್ ನಂಬರ್ ಓಪನ್ ಮಾಡಿದ್ರೆ ಸೆಕೆಂಡ್ ಬುಕ್ಕಲ್ಲಿ ನಿಮಗೆ ಹೋಮ್ವರ್ಕ್ ಸಿಗುತ್ತೆ. ಆ ಹೋಮ್ವರ್ಕನ್ನು ಮಾಡಬೇಕು. ಏನಾದರೂ ಡೌಟ್ಗಳಿದ್ರೆ ನಿಮಗೆ ನಮ್ಮ ನಂಬರ್ ಆಲ್ರೆಡಿ ಗೊತ್ತಿದೆ, 9611151104ಗೆ ಒಂದು ವಾಟ್ಸಪ್ ಮಾಡಿ. ಅದೇನೇ ನಿಮಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ನಾನು ಕ್ಲಾರಿಫಿಕೇಷನ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಎಲ್ಲರಿಗೂ ವಿಡಿಯೋ ಅರ್ಥ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.